ಗುಡ್ ಈವ್ನಿಂಗ್, ವಾಮ್ ವೆಲ್ಕಮ್ ಟು ಟುಡೇಸ್ ಹೆಲ್ತ್ ಟಾಕ್. ಸೊ ನಾವು ಲೈಫಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತೀವಲ್ವ, ಲೈಫ್ ತುಂಬ ಚೆನ್ನಾಗಿರಬೇಕು, ನಮ್ಗೆ ಯಾವುದೇ ರೀತಿ ಕಷ್ಟಗಳು ಬರಬಾರ್ದು, ಏನೂ ಕಷ್ಟ ಬರದೇ ಇರೋಂಗೆ ನೋಡ್ಕೊಳಪ್ಪ ದೇವರೇ, ಮತ್ತು ನನಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡಪ್ಪ, ಹೀಗೆ ಕೇಳ್ಕೊತೀವಿ. ಆ್ಯಂಡ್ ಆರೋಗ್ಯ ಕೊಡಪ್ಪ, ಹೀಗೆಲ್ಲ ಕೇಳ್ಕೊತಾ ಇರ್ತೀವಿ ನಮ್ಮ ಡೇ ಟು ಡೇ ಲೈಫಲ್ಲಿ, ಕರೆಕ್ಟ್. ಸೊ ಇದೆಲ್ಲ ಚೆನ್ನಾಗಿರೋದಕ್ಕೆ ನಾವು ಪ್ರತಿದಿನ ಏನಾದರೂ ಕೆಲಸ ಮಾಡಬೇಕಲ್ಲ, ಆರೋಗ್ಯ ಚೆನ್ನಾಗಿರೋದಕ್ಕೆ, ಬಾಡಿ ಚೆನ್ನಾಗಿರೋದಕ್ಕೆ, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರದೇ ಇರೋದಕ್ಕೆ ನಮ್ಮ ದಿನನಿತ್ಯದ ಡಿಸಿಪ್ಲಿನ್ ಏನಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನನ್ನ ಕೇಸಲ್ಲಿ ಸೊ 2017 ಸೊ ನಾನು ಜಾಸ್ತಿ ದೇವ್ರ ಪೂಜೆ ಮಾಡ್ತಿದ್ದೆ. ಯಾಕೆ 2011ಇಂದ 2017ವರೆಗೂ ಸೊ ತುಂಬ ಹೆಲ್ತ್ ಇಶ್ಯೂಸ್ನಲ್ಲೇ ಇರ್ತಿದ್ದೆ. ಹಂಗಾಗಿ ಜಾಸ್ತಿ ದೇವರನ್ನ ನೆನೆಸ್ತಿದ್ದೆ ನಾನು. ಸೊ ಸೋಮವಾರ ಈಶ್ವರನ ವಾರ, ಶಿವನ ಅಷ್ಟೋತ್ರ ಹೇಳೋದು, ಮಂಗಳವಾರ ಗಣಪತಿ ವಾರ, ಗಣಪತಿ ಅಷ್ಟೋತ್ರ ಹೇಳೋದು, ಹೀಗೆ ವಾರ ಇಡೀ ಅಷ್ಟೋತ್ರಗಳನ್ನ ಹೇಳೋದು, ಜಾಸ್ತಿ ದೇವ್ರಿಗೆ ಪೂಜೆ ಮಾಡೋದು, ತುಂಬ ಬೇಡ್ಕೊಳ್ಳೋದು. ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಂತ ನಂಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ದೇವರೇ, ಇಷ್ಟೊಂದು ಬ್ಯಾಕ್ ಪೇನ್ ಯಾಕೆ, ಹಿಂಗಾನ ಮಾಡು, ಹೋಗಂಗೆ ಮಾಡು, ಈ ಥರ ಎಲ್ಲ ಕೇಳ್ತಾ ಇರ್ತಿದ್ದೆ. ಸೊ ಪೂಜೆ ಎಲ್ಲ ಮುಗಿದು ನಾನು ಯಾವಾಗ ಊಟ ತಿಂಡಿ ಕೂರ್ತಾಯಿದ್ದೆ, ನಂಗೆ ಅದೆಲ್ಲ ಮರ್ತೇ ಹೋಗ್ತಾಯಿತ್ತು, ಚೆನ್ನಾಗಿ ತಿನ್ಬಿಡ್ತಾಯಿದ್ದೆ. ಸೊ ನನಗೆ ಅದು ತಲೆಗೆ ಹಿಟ್ಟಾಗೋದು ನನಗೆ ಯಾವಾಗ್ಲೂ, ಲೈಕ್ ನಂದು ಈಟಿಂಗ್ ಹ್ಯಾಬಿಟ್ಸ್ ಸರಿ ಇಲ್ಲ, ಮತ್ತು ತುಂಬ ತಿಂತಾಯಿದ್ದೀನಿ ಅಂತ ಅನಿಸೋದು, ಕ್ರೇವಿಂಗ್ಸ್ ಜಾಸ್ತಿ, ಡಯಟ್ ಮಾಡೋಣ ಅನ್ನೋದು ಬ್ರೇಕ್ ಮಾಡೋದು, ನಾಳೆಯಿಂದ ಮಾಡೋಣ, ಇವತ್ತು ಅಡುಗೆ ಚೆನ್ನಾಗಿದೆ, ಇವತ್ತು ತಿನ್ಬಿಡೋಣ, ಹೀಗೆ ಮಾಡ್ತಾ ಇರ್ತಿದ್ದೆ. ಮತ್ತು ಹೊಟ್ಟೆ ತುಂಬಿದ್ರೂ ತಿನ್ನೋದು, ಆಮೇಲೆ ಟೈಮಿಂಗ್ಸ್ ಇಲ್ಲ ಊಟ ತಿಂಡಿಗೆ, ಬೆಳಗ್ಗೆ 11-11:30 ತಿಂಡಿ, ಮಧ್ಯಾಹ್ನದ ಊಟ 3:30, 4 ಗಂಟೆ, ರಾತ್ರಿ ಊಟ 10:30, ಮಲಗೋದು 12 ಗಂಟೆ, ಬೆಳಗ್ಗೆ ಎದ್ದೇಳೋದು 8 ಗಂಟೆ, ಈ ಥರ ಯಾವ ಲೈಫ್ ಸ್ಟೈಲು ಸರಿ ಇಲ್ಲ. ಆದರೆ ಪೂಜೆ ಮಾತ್ರ ಕರೆಕ್ಟಾಗಿ ಮಾಡ್ತಿದ್ದೆ, ದೇವ್ರ ಹತ್ರನೂ ಅಷ್ಟೇ ನೀಟಾಗಿ ಕೇಳ್ಕೊತಿದ್ದೆ. ಸೊ ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ನಮ್ಮದು ಡೈಲಿ ಡಿಸಿಪ್ಲಿನ್ ಏನಿದೆ ಅದೇ ಮ್ಯಾಟ್ರ್ ಆಗೋದು. ಆ್ಯಂಡ್ ಅದ್ರ ಸತ್ಯ ನನಗೆ ಗೊತ್ತಿತ್ತು, ಆದರೆ ಅಳವಡಿಸ್ಕೊಳ್ಳೋದು ಹೇಗೆ, ಅದನ್ನು ಟ್ರ್ಯಾಕ್ ಮಾಡೋದು ಹೇಗೆ, ಕನ್ಸಿಸ್ಟೆಂಟಾಗಿ ಇರೋದು ಹೇಗೆ, ಇದು ಗೊತ್ತಾಗ್ತಾ ಇರಲಿಲ್ಲ. ಈ ವಿಚಾರದಲ್ಲಿ ನಾನು ಸಿಗಾಕ್ಕೊಂಡಿದ್ದು. ಆ್ಯಂಡ್ ಈ ಕ್ರೇವಿಂಗ್ಸ್ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ನಮ್ಮ ಆಹಾರ ಪದ್ಧತಿನಲ್ಲಿ ಪೌಷ್ಟಿಕ ಆಹಾರ ತಗೊಳ್ಳೋದು, ಆ್ಯಂಡ್ ಅಟ್ಲೀಸ್ಟ್ ನಿಮ್ಮ ಕೈಲಾದಷ್ಟು ಒಂದು 45 ಮಿನಿಟ್ಸ್ ಏನಾದರೂ ಎಕ್ಸಸೈಸ್ ಮಾಡುವಂಥದ್ದು, ಚೆನ್ನಾಗಿ ಬೆವೆಯುವಂತಹ ಎಕ್ಸಸೈಸ್ ಮಾಡುವಂಥದ್ದು, ದಿನಕ್ಕೊಂದು 2.5-3 ಲೀಟ್ರ್ ನೀರು ಕುಡಿಯುವಂಥದ್ದು, ಮತ್ತು ನಿಮ್ಮ ಕ್ಯಾಲೋರಿನ ಟ್ರ್ಯಾಕ್ ಮಾಡೋದು, ಏನೇನು ಕ್ಯಾಲೋರೀಸ್ಗಳು ಹೋಗ್ತಾ ಇದೆ, ಮತ್ತು ರಾತ್ರಿ ಊಟ 7:30-8 ಗಂಟೆ ಒಳಗಡೆ ಮುಗಿಯತ್ತಾ, ಮತ್ತು ಅಟ್ಲೀಸ್ಟ್ 6-7 ಗಂಟೆ ಡೀಪ್ ಸ್ಲೀಪ್ ಮಾಡ್ತಾಯಿದ್ದೀರಾ, ಕರೆಕ್ಟ್. ಮತ್ತು ಪಾಸಿಟಿವ್ ಥಾಟ್ಸ್ ಇದೆಯಾ ನಿಮ್ಮ ಮೈಂಡಲ್ಲಿ, ನಿಮ್ಮದು ಆ್ಯಟಿಟ್ಯೂಡ್ ಪಾಸಿಟಿವ್ ಇದೆಯಾ, ನೀವೆಲ್ಲದನ್ನು ಅಂದರೆ ಚಾಲೆಂಜಿಗಾಗಿ ತೊಗೊಂಡು ಫೇಸ್ ಮಾಡ್ತಾಯಿದ್ದೀರಾ, ಅಥವಾ ಎವ್ರಿ ಪ್ರಾಬ್ಲಮ್ಗೂ ಓ ಗಾಡ್ ಅಂತ ಹಂಗೆ ಅನ್ನಿಸ್ತಾ ಇದೆಯಾ, ಈ ಕಷ್ಟ ನನಗೆ ಯಾಕೆ ಬಂತು ಹಂಗೆ ಅನ್ನಿಸ್ತಾ ಇದೆಯಾ, ಇದೆಲ್ಲದೂ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಈ ಡೈಲಿ ರೋಟೀನ್ಸ್ ಅಥವಾ ಈ ಡೈಲಿ ಡಿಸಿಪ್ಲಿನ್ ಚೆನ್ನಾಗಿದ್ದರೆ ಮಾತ್ರ ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ ಪಾಸಿಟಿವ್ ಥಾಟ್ಸ್ ಬರುತ್ತೆ, ಪಾಸಿಟಿವ್ ಥಾಟ್ಸ್ ಇದ್ದರೆ ಮಾತ್ರ ಚೆನ್ನಾಗಿ ದುಡಿಮೆ ಮಾಡ್ತೀವಿ, ದುಡಿಮೆ ಮಾಡಿದ್ದನ್ನು ಚೆನ್ನಾಗಿ ಎಂಜಾಯು ಮಾಡ್ತೀವಿ, ಕರೆಕ್ಟ್. ಸೊ ಯಾರಿಗೆಲ್ಲ ಇದು ಸರಿ ಅನಿಸುತ್ತೆ ನನಗೆ ವಾಪಸ್ ಕಮೆಂಟ್ ಮಾಡಿ, ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್.